ಹಾಯ್ ಹಲೋ ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮನಸ್ಸಾಗಿದೆ ಭಾಗ 2. ದಿನ ಬೆಳಿಗ್ಗೆ ಎದ್ದು ತನ್ನ ಮನೆಯ ಕೆಲಸವನ್ನು ಮುಗಿಸಿ ಕಾಲೇಜಿಗೆ ಹೋಗುತ್ತಿದ್ದಳು. ಅಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಡ್ಯೂಟಿ ಮಾಡಿ 4 ಗಂಟೆಗೆಲ್ಲ ಮನೆಗೆ ಬಂದು ಊಟ ಮಾಡಿ 5 ಗಂಟೆಗೆ ಮನೆ ಸ್ವಚ್ಛ ಮಾಡಿ 6 ಗಂಟೆಗೆ ದೇವರ ಪೂಜೆಯನ್ನು ಮಾಡಿ ನಂತರ ಅಡುಗೆ ಮಾಡಿ 7 ಗಂಟೆಯಿಂದ 9 ಗಂಟೆಯವರೆಗೆ ಟಿವಿ ನೋಡುತ್ತಿದ್ದಳು. ಟಿವಿಯಲ್ಲಿ ಪ್ರಣಯದ ಸನ್ನಿವೇಶಗಳು ಬಂದಾಗ ಅವಳಿಗೆ ತನ್ನ ಗಂಡ ನೆನಪಾಗುತ್ತಿದ್ದ. ಮನೆಯಲ್ಲಿದ್ದಾಗ ಸದಾ ಅವಳನ್ನು ಹಿಡಿದಿಟ್ಟುಕೊಂಡಿರುತ್ತಿದ್ದ. ಅವನು ರಸಿಕತೆ ಎನ್ನುವುದು ಅವನ ತುಂಟಾಟದಲ್ಲಿ ಕಂಡುಬರುತ್ತಿತ್ತು. ಅಂತಹ ಗಂಡ ಭರತ್. ಅದಕ್ಕೆ ಅವಳು ಅಂತಹ ಸನ್ನಿವೇಶ ಬಂದರೆ ಸಡನ್ನಾಗಿ ಚಾನಲ್ ಬದಲಾಯಿಸಿ ಬಿಡುತ್ತಿದ್ದಳು. ಸರಿಯಾಗಿ 9 ಗಂಟೆಗೆ ಊಟ ಮಾಡಿ 9:15ಗೆಲ್ಲ ಹಾಸಿಗೆ ಮೇಲೆ ಉರುಳಿಕೊಂಡು ತನ್ನ ಮೊಬೈಲ್ನಲ್ಲಿ ಫೇಸ್ಬುಕ್ ಓಪನ್ ಮಾಡಿ ಅದರಲ್ಲಿರುವ ಫೋಟೋಸ್ ವಿಡಿಯೋಸ್ ನೋಡುತ್ತಿದ್ದಳು. ಯಾರಾದರೂ ಜೋಡಿಯಾಗಿ ತಮ್ಮ ಫೋಟೋಗಳನ್ನು ಹಾಕಿದ್ದರೆ ಅವರ ಫೋಟೋ ಬದಲಾಗಿ ತನ್ನ ಮತ್ತು ಭರತ್ ಫೋಟೋವನ್ನು ಅಲ್ಲಿ ಕಲ್ಪಿಸಿಕೊಂಡು ಆನಂದ ಪಡುತ್ತಿದ್ದಳು. ಸಾಕಷ್ಟು ಬಾರಿ ಅವನ ನೆನಪಿನಲ್ಲಿಯೇ ರಾತ್ರಿ ಮಲಗಿದಾಗ ಅವನ ಹೆಸರನ್ನು ಕನವರಿಸುತ್ತಿದ್ದಳು. ಈ ರೀತಿಯಾಗಿ ಅವಳು ತನ್ನ ಜೀವನ ಸಾಗಿಸುತ್ತಿದ್ದಳು. ಎಂದಿನಂತೆ ಕಾಲೇಜಿಗೆ ಹೋದಾಗ ಅಲ್ಲಿ ಪ್ರಿನ್ಸಿಪಾಲರು ಮೀಟಿಂಗ್ ತೆಗೆದುಕೊಳ್ಳುತ್ತಿದ್ದರಿಂದ ಎಲ್ಲ ಪ್ರಾಧ್ಯಾಪಕರಿಗೆ ತಮ್ಮ ಚೇಂಬರ್ಗೆ ಬರುವಂತೆ ಸೂಚಿಸಿದ್ದರು. ಸಂಸ್ಕೃತಿ ಚೇಂಬರ್ಗೆ ಹೋದಾಗ ಅಲ್ಲಿ ಕಾಲೇಜಿನ ಎಲ್ಲ ಪ್ರಾಧ್ಯಾಪಕರು ಕುಳಿತಿದ್ದರು. ಎಲ್ಲರೂ ಬಂದ ನಂತರ ಪ್ರಿನ್ಸಿಪಾಲರು ಮಾತನಾಡಲು ಪ್ರಾರಂಭಿಸಿದರು. ನೋಡಿ, ಈಗ ಪ್ರಿಪರೇಟರಿ ಎಕ್ಸಾಮ್ ಶುರುವಾಗುವುದರಲ್ಲಿದೆ. ಯೂನಿವರ್ಸಿಟಿಯವರು ನಮಗೆ ಈ ಪ್ರಿಪರೇಟರಿ ಎಕ್ಸಾಮ್ ತುಂಬ ಸ್ಟ್ರಿಕ್ಟ್ ಆಗಿರಬೇಕು ಅಂತ ಹೇಳಿದ್ದಾರೆ. ಅಲ್ಲದೆ ತುಂಬ ಟಫ್ ಆದ ಪ್ರಶ್ನೆ ಪತ್ರಿಕೆ ತಯಾರು ಮಾಡಬೇಕು ಅಂತ ಸಹ ಹೇಳಿದ್ದಾರೆ. ಯಾಕೆಂದರೆ ಇನ್ನು ಮುಂದೆ ಸ್ಟಡಿ ಇನ್ನೂ ಸ್ಟ್ರಿಕ್ಟ್ ಆಗುವುದಿದ್ದು ವಿದ್ಯಾರ್ಥಿಗಳಿಗೆಲ್ಲ ಅದನ್ನು ಎದುರಿಸುವ ಧೈರ್ಯ ಬರಲಿ ಅಂತ ಈ ವಿಚಾರವಿದೆ. ಅದಕ್ಕೆ ನೀವೆಲ್ಲ ತಯಾರಿಸುವ ಪ್ರಶ್ನೆ ಪತ್ರಿಕೆಗಳಲ್ಲಿ ಅರ್ಧದಷ್ಟು ತುಂಬ ಟಫ್ ಪ್ರಶ್ನೆಗಳನ್ನು ಹಾಕಬೇಕು. ಜಾಣರಾದವರು ಪಾಸ್ ಆಗುವಂತಿರಬೇಕು. ನಿಮ್ಮ ವಿಷಯಗಳ ಮೇಲೆ ಹೇಗೆ ಪ್ರಶ್ನೆಗಳನ್ನು ತಯಾರು ಮಾಡುತ್ತೀರಿ ಅಂತ ನಿಮಗೆ ಬಿಟ್ಟಿದ್ದು. ಆದರೆ ಒಂದು ಮಾತು, ನೀವು ತಯಾರಿಸುವ ಪ್ರಶ್ನೆ ಪತ್ರಿಕೆ ಮೊದಲು ಯೂನಿವರ್ಸಿಟಿಯವರು ಪರಿಶೀಲಿಸುತ್ತಾರಂತೆ. ಅದಕ್ಕೆ ನೀವು 2 ದಿನದಲ್ಲಿ ನಿಮ್ಮ ವಿಷಯಗಳ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿಕೊಟ್ಟಲ್ಲಿ ಅದನ್ನು ನಾನು ಯೂನಿವರ್ಸಿಟಿಗೆ ಕಳುಹಿಸುವೆ. ಇದನ್ನೇ ಹೇಳಲಿಕ್ಕೆ ನಿಮ್ಮನ್ನು ಕರೆದಿದ್ದು ಎಂದು ಹೇಳಿದಾಗ ಸಂಸ್ಕೃತಿಗೆ ಬರಬರುತ್ತಾ ಯೂನಿವರ್ಸಿಟಿಯವರು ತಮ್ಮ ಮೇಲೆ ಬಂಧನ ಹಾಕುತ್ತಿದ್ದಾರೆ ಅಂತ ಅನ್ನಿಸತೊಡಗಿತು. ಆದರೂ ಅವರ ಮಾತನ್ನು ಮೀರುವಂತೆ ಇರಲಿಲ್ಲವಾದ್ದರಿಂದ ಪ್ರಿನ್ಸಿಪಾಲರ ಮಾತಿಗೆ ಒಪ್ಪಿಗೆ ಸೂಚಿಸಿದರು. ನಂತರ ಎಲ್ಲರೂ ಹೊರಗೆ ಬಂದು ಸ್ಟಾಫ್ ರೂಮ್ ಕಡೆಗೆ ಹೊರಟಾಗ ಮುತ್ತಯ್ಯನವರು, ಅಲ್ರಿ ಮೇಡಮ್, ಈ ಮುಂಡೆವಕ್ಕೆ ಸರಳವಾಗಿ ಇದ್ದ ಪ್ರಶ್ನೆನೇ ತಿಳಿಯಂಗಿಲ್ಲ. ಇನ್ನು ಟಫ್ ಪ್ರಶ್ನೆ ತೆಗೆದ್ರ ಮುಂಡೆವು ಒಂದೂ ಪಾಸಾಗೋದಿಲ್ಲ. ಸಾಯುವ ತನಕ ಡಿಗ್ರಿ ಕಾಲೇಜ್ದಾಗ ಇರ್ತಾವ ಎಂದಾಗ ಅವರ ಮಾತನ್ನು ಕೇಳಿದ ಸಂಸ್ಕೃತಿ ನಗುತ್ತಾ, ಆಗಲ್ಲ ಮುತ್ತಯ್ಯನವರೇ, ನಾವು ತಯಾರಿಸುವ ಪ್ರಶ್ನೆ ಪತ್ರಿಕೆ ಸರಳವಾಗಿದ್ದರೂ ಟಫ್ ಆಗಿರಬೇಕು. ನಾನು ಹೇಳಬಯಸುವುದೇನೆಂದರೆ ಸರಳವಾದ ಪ್ರಶ್ನೆಯನ್ನೇ ಸ್ವಲ್ಪ ಬೇರೆ ರೀತಿಯಲ್ಲಿ ಕನ್ಫ್ಯೂಸ್ ಆಗುವ ಹಾಗೆ ತೆಗೆದರೆ ಸರಳ ಪ್ರಶ್ನೆಗಳೇ ಟಫ್ ಪ್ರಶ್ನೆಗಳಾಗುತ್ತವೆ. ಹೌದೇನ್ರಿ ಮೇಡಮಾರ? ನಿಮ್ದೇನ್ರಿ ಇಂಗ್ಲೀಷ್ದಾಗ ಒಂದೆರಡ ಶಬ್ದ ಆ ಕಡೆ ಈ ಕಡೆ ಮಾಡಿದ್ರ ಆತು. ಇಂಗ್ಲೀಷ್ದಾಗ ಇರೋದ 26 ಅಕ್ಷರ, ಅದರಾಗ ಹೇರಾಪೇರಿ ಮಾಡಿದರಾಯ್ತು. ಅದೇ ಟಫ್ ಅನ್ನಿಸ್ತೈತಿ. ನಮ್ಗತಿ ಹೇಳ್ರಿ. ಇಂದಿನ ಸಲ ನಾನು ಹುಡುಗರು ಕಲೀಲಿ ಅಂತ ಒಂದೆರಡು ಟಫ್ ಪ್ರಶ್ನೆ ತೆಗೆದ್ರ ಆ ಮುಂಡೆವು ಆನ್ಸರ್ ಪೇಪರ್ದಾಗ ನೀವು ಲಾಸಹ ಮತ್ತು ಮಾಸಹ ಕಲಿಸಿಲ್ಲ ರೀ, ಅದಕ್ಕೆ ನಾವು ಉತ್ತರ ಬರೆಯೋದಿಲ್ಲ ರೀ ಅಂತ ಬರೆಯೋದ ಮುಂಡೆವು ಎಂದು ಹೇಳುತ್ತಾ ತಮ್ಮ ಗೋಳು ಹೇಳಿಕೊಂಡರು.
ಅವರ ಭಾಷೆ ಮತ್ತು ಅವರ ಅನುಭವ ಕೇಳಿದ ಸಂಸ್ಕೃತಿ ಮನಸಾರೆ ನಕ್ಕಳು. ಅಷ್ಟರಲ್ಲಿ ಇಂದಿನಿಂದ "ಏಯ್ ನೋಡ್ರೋ ಮುತ್ತು ಉದುರುತ್ತಿವೆ, ಡ್ರೀಮ್ ಗರ್ಲ್ ನಗ್ತಿದ್ದಾಳೆ" ಎಂದು ಪಿಸು ಧ್ವನಿಯಲ್ಲಿ ಯಾರೋ ಅಂದಿದ್ದು ಕೇಳಿಸಿತು. ಸಂಸ್ಕೃತಿ ತಟ್ಟನೆ ನಗು ನಿಲ್ಲಿಸಿ ಹಿಂತಿರುಗಿ ನೋಡಿದಾಗ ಯಾರೂ ಇರಲಿಲ್ಲ. ಅವಳಿಗೆ ಗೊತ್ತು ತನ್ನ ಸ್ಟೂಡೆಂಟ್ಸ್ ತನಗೆ ಅಂದಿದ್ದು. ಆದರೆ ಅವಳು ಅದನ್ನು ಕೇರ್ ಮಾಡದೆ ಮನದಲ್ಲಿ ಸುಮ್ಮನೆ ನಕ್ಕು ತನ್ನ ಪಾಡಿಗೆ ತಾನು ಹೋದಳು. ಕಾಲೇಜು ಮುಗಿಸಿ ತನ್ನ ಪಾಡಿಗೆ ತನ್ನ ಕಾರಿನಲ್ಲಿ ಮನೆಗೆ ಹೋದಳು. ಕಾರ್ ಪಾರ್ಕ್ ಮಾಡಿ ಒಳಗೆ ಹೋಗಿ ಎಂದಿನಂತೆ ತನ್ನ ಕೆಲಸವನ್ನು ಮುಗಿಸಿ ಕಾಫಿ ಕುಡಿಯುತ್ತಾ ಯಾವ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆ ರೆಡಿ ಮಾಡಬೇಕು ಎಂದು ಯೋಚನೆ ಮಾಡತೊಡಗಿದಳು. 1 ಗಂಟೆಯವರೆಗೆ ಯೋಚನೆ ಮಾಡಿ ಕೊನೆಗೆ ತನ್ನ ಪ್ರಕಾರ ಸ್ಟೂಡೆಂಟ್ಸ್ಗಳಿಗೆ ಟಫ್ ಅನಿಸುವ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆ ತಯಾರಿಸಿದಳು. ಅವಳು ತನ್ನ ಕೆಲಸ ಮುಗಿಸಿ ಗಡಿಯಾರ ನೋಡಿದಾಗ ಸಮಯ ರಾತ್ರಿ 9 ಗಂಟೆ ಆಗಿತ್ತು. ಊಟ ಮಾಡುತ್ತಾ ಟಿವಿ ನೋಡತೊಡಗಿದಳು. ಅದರಲ್ಲಿ ಕವಿರತ್ನ ಕಾಳಿದಾಸ ಮೂವಿ ಪ್ರಸಾರವಾಗುತ್ತಿತ್ತು. ಕಾಳಿದಾಸ ರತ್ನಕಲೆಯ ಮನೆಯಲ್ಲಿ ಪ್ರಣಯದ ಮಾತುಗಳು ನಡೆದಿತ್ತು. ಯಾಕೋ ಏನೋ ಸಂಸ್ಕೃತಿಗೆ ಅವರಾಡುತ್ತಿದ್ದ ಮಾತುಗಳನ್ನು ಕೇಳಿದಾಗ ಮನದಲ್ಲಿ ತನ್ನ ಮತ್ತು ತನ್ನ ಗಂಡನ ನಡುವೆ ಇದೇ ರೀತಿ ಅವರಾಡುತ್ತಿದ್ದ ಪ್ರಣಯದ ಮಾತುಗಳು ನೆನಪಾದವು. ಹಾಗೆ ಅವುಗಳನ್ನು ಮೆಲುಕು ಹಾಕುತ್ತಾ ಊಟ ಮುಗಿಸಿದಳು. ನಂತರ ಟಿವಿ ಆಫ್ ಮಾಡಿ ಎಂದಿನಂತೆ ಬೆಡ್ರೂಮಿಗೆ ಹೋಗಿ ಅಲ್ಲಿಂದ ಬಾತ್ರೂಮಿಗೆ ಹೋಗಿ ಮುಖ ತೊಳೆದುಕೊಂಡು ಬಂದಳು. ಮುಖ ಒರೆಸಿಕೊಳ್ಳುತ್ತಾ ಹಾಗೆ ಬೆಡ್ರೂಮಿನಲ್ಲಿರುವ ಕನ್ನಡಿಯ ಮುಂದೆ ನಿಂತಾಗ ತನ್ನ ಪ್ರತಿಬಿಂಬ ಅವಳಿಗೆ ಕಾಣತೊಡಗಿತು. ಇಷ್ಟು ಸುಂದರವಾಗಿರುವ ತಾನು ಏಕಾಂಗಿ ಬದುಕು ನಡೆಸುತ್ತಿರುವ ಬಗ್ಗೆ ಯೋಚನೆ ಮಾಡಿದಾಗ ಎಲ್ಲ ನಾವು ಪಡೆದುಕೊಂಡು ಬಂದಿದ್ದು ಎಂದು ಒಂದು ಸಲ ಅನ್ನಿಸಿದರೂ ಸಹ ಮತ್ತೊಂದು ಸಲ ನನ್ನ ಮನಸ್ಸನ್ನು ನನ್ನ ಪ್ರೀತಿಯನ್ನು ಆರಾಧಿಸುವವರಿಲ್ಲದೆ ತನ್ನ ಹೃದಯದ ಬಡಿತ ಕೇಳುವವರಿಲ್ಲದೆ ಮಿಡಿಯುವ ಹೃದಯ ಕೇವಲ ಜೀವಂತ ಇರುವುದಕ್ಕೆ ಮಿಡಿಯುತ್ತಿದೆಯಾ ಎಂದು ಅಂದುಕೊಂಡಳು. ತನ್ನ ಕೈಯಿಂದ ತನ್ನ ಮುಖವನ್ನು ಸವರಿಕೊಳ್ಳುತ್ತಾ ತನ್ನ ಗಂಡನ ನೆನಪು ಮಾಡಿಕೊಳ್ಳುತ್ತಾ ಅವರೇ ತನ್ನ ಕೆನ್ನೆಯನ್ನು ಸವರುತ್ತಿದ್ದಾರೆ ಅಂತ ಭಾವಿಸಿಕೊಂಡಳು. ಊಟ ಮಾಡುವಾಗ ನೋಡಿದ ದೃಶ್ಯಗಳನ್ನು ನೆನಪಿಸಿಕೊಂಡು ಹಾಗಿದ್ದರೆ ಎಷ್ಟು ಚೆನ್ನ ಅಂತ ಅನ್ನಿಸತೊಡಗಿತು. ಆದರೆ ತಾನು ಮಾತ್ರ ಪಡೆದುಕೊಂಡು ಬಂದಿದ್ದೇ ಇಷ್ಟು ಅಂತ ಅಂದುಕೊಂಡು ನಿರಾಶಳಾದಳು. ವಯಸ್ಸಿನ ಪ್ರಕಾರ ಮನಸ್ಸು ಏನೇನೋ ಬಯಸುತ್ತದೆ. ಆದರೆ ಜೀವನ ಮಾತ್ರ ಮನಸ್ಸು ಮತ್ತು ವಯಸ್ಸಿನ ಪ್ರಕಾರ ನಡೆದುಕೊಳ್ಳುವುದಿಲ್ಲ. ಅದು ಮನಸ್ಸು ಮತ್ತು ವಯಸ್ಸನ್ನು ತನ್ನ ಪ್ರಕಾರವಾಗಿ ನಡೆಸಿಕೊಳ್ಳುತ್ತದೆ. ಜೀವನದಲ್ಲಿ ಅಂದುಕೊಂಡಿದ್ದು ವಯಸ್ಸು ಮತ್ತು ಮನಸ್ಸು ಪಡೆದುಕೊಂಡರೆ ತಮ್ಮ ಜೀವನ ತುಂಬ ಸುಂದರ. ಆದರೆ ಅಂದುಕೊಂಡಿದ್ದು ವಯಸ್ಸಿನ ಪ್ರಕಾರ ಮನಸ್ಸು ನಡೆಸಿಕೊಡದೆ ಹೋದರೆ ಮಾತ್ರ ಅದೇ ಜೀವನ ತುಂಬ ಕಹಿ. ತನ್ನ ಜೀವನ ಸಿಹಿಯೋ ಕಹಿಯೋ ಎಂದು ಒಂದು ಕ್ಷಣ ನಿರ್ಧರಿಸಲಾಗದೆ ಗೊಂದಲಕ್ಕೆ ಬಿದ್ದಳು ಸಂಸ್ಕೃತಿ. ನಂತರ ತಲೆ ಕೊಡವಿಕೊಂಡು ಇರುವಷ್ಟು ದಿನ ಚೆನ್ನಾಗಿದ್ದರಾಯಿತು ಎಂದುಕೊಂಡು ಹಾಸಿಗೆ ಮೇಲೆ ಹುರುಳಿದಳು. ಎಂದಿನಂತೆ ತನ್ನ ಮೊಬೈಲ್ನಲ್ಲಿ ಫೇಸ್ಬುಕ್ ತೆಗೆದು ಮತ್ತೆ ನೋಡತೊಡಗಿದಳು. ಅಲ್ಲಿ ಹಲವಾರು ಪೋಸ್ಟುಗಳು ಬಂದಿದ್ದವು. ಎಲ್ಲವನ್ನೂ ನೋಡಿದ ಅವಳಿಗೆ ಇಂದಿನ ದಿನ ತನಗೆ ಫ್ರೆಂಡ್ ಆದ ಧನುಷ್ ಟೈಮ್ಲೈನ್ ಕೊಟ್ಟಿದ್ದನ್ನು ತೆಗೆದು ನೋಡತೊಡಗಿದಳು. ಅದರಲ್ಲಿ ಒಂದು ಕೋಟ್ ಹೀಗಿತ್ತು: ಮನಬಿಚ್ಚಿ ಹೇಳ್ತೀನಿ, ಮನ ಕೊಟ್ಟು ಕೇಳ್ತೀರಾ, ಕಣ್ತುಂಬ ನೋಡ್ತೀನಿ, ಕನಸಲ್ಲಿ ಬರ್ತೀರಾ, ಸಮುದ್ರದಲ್ಲಿ ನೋಡ್ತೀನಿ, ಮುತ್ತಾಗಿ ಸಿಗ್ತೀರಾ, ಮಧುರವಾಗಿ ಕೇಳ್ತೀನಿ, ಮಾತೊಂದು ಆಡ್ತೀರಾ, ನಿಮಗಾಗಿ ಕಾಯ್ತೀನಿ, ಮುಂದಿನ ಜನುಮದಲ್ಲಾದರೂ ನನ್ನ ಪ್ರೇಯಸಿಯಾಗ್ತೀರಾ ಎಂದು ಬರೆದಿತ್ತು. ಆ ಸಾಲುಗಳನ್ನು ನೋಡುತ್ತಿದ್ದರೆ ಸಂಸ್ಕೃತಿಗೆ ಅವುಗಳನ್ನು ತನ್ನನ್ನೇ ಉದ್ದೇಶಿಸಿ ಬರೆದಂತಿದೆ ಅಂತ ಅನ್ನಿಸತೊಡಗಿತು. ಆದರೂ ಆ ಪೋಸ್ಟ್ ಯಾರಿಗೆ ಟ್ಯಾಗ್ ಮಾಡಲಾಗಿದೆ ಎಂದು ನೋಡಿದಾಗ ಅದು ಯಾರಿಗೂ ಟ್ಯಾಗ್ ಮಾಡಿರಲಿಲ್ಲ. ಅದನ್ನು ಕಂಡು ಸಮಾಧಾನಗೊಂಡಳು. ಆದರೂ ಅಂತಹ ಸುಂದರವಾದ ಸಾಲುಗಳನ್ನು ನೋಡುತ್ತಲೇ ಮನಸ್ಸು ಯಾಕೋ ಮಧುರ ಗಾನವನ್ನು ಹೌದೋ ಅಲ್ಲವೋ ಎನ್ನುವಂತೆ ಹಾಡತೊಡಗಿತು. ಒಬ್ಬ ಪ್ರೇಯಸಿಯನ್ನು ಎಷ್ಟು ಅಂತ ಪ್ರೀತಿಸುವುದಕ್ಕೆ ಈ ಹುಡುಗರು ತುದಿಗಾಲಲ್ಲಿ ನಿಂತಿರ್ತಾರೆ. ಈ ಜನುಮವಷ್ಟೇ ಅಲ್ಲ, ಮುಂದಿನ ಜನುಮದ ತನಕ ಸಹ ಕಾಯಲು ಸಿದ್ಧರಾಗಿರುತ್ತಾರೆ. ತಾಳ್ಮೆ ಬಹಳ ಇದ್ದಂತಿದೆ ಈ ಮನುಷ್ಯನಿಗೆ ಅಂತ ತಾನೇ ಅಂದುಕೊಂಡಳು.
ಅವನು ಬರೆದ ಸಾಲುಗಳನ್ನು ಮತ್ತೆ ಮತ್ತೆ ಓದಬೇಕು ಅನಿಸಿತು. ಅವಳಿಗೆ ಆ ವ್ಯಕ್ತಿ ಯಾರನ್ನು ಪ್ರೀತಿಸಿರಬೇಕು, ಅವನು ಅವಳನ್ನು ಓಲೈಸುವುದಕ್ಕೆ ಹೀಗೆಲ್ಲ ಬರೆದು ಹಾಕುತ್ತಿರಬೇಕು ಎಂದುಕೊಂಡಳು. ಹೃದಯದ ಬಡಿತಗಳು ತನ್ನ ಭಾವನೆಯನ್ನು ಕೇಳಿದಾಗ ಅವು ಅಕ್ಷರ ರೂಪ ತಾಳಿ ಹೀಗೆ ಬಂದಿರಬಹುದು ಎಂದುಕೊಂಡಳು. ಮತ್ತೆ ಅವಳು ತನ್ನ ಟೈಮ್ ಲೈನ್ಗೆ ಬಂದು ತನಗೆ ಬಂದ ಪೋಸ್ಟುಗಳನ್ನು ನೋಡತೊಡಗಿದಳು. ಆದರೂ ಅವಳಿಗೆ ಧನುಷ್ ಹಾಕಿದ್ದ ಸಾಲುಗಳು ಮತ್ತೆ ಮತ್ತೆ ನೆನಪಾಗತೊಡಗಿದವು. ಅವಳಿಗೆ ತನ್ನ ಟೈಮ್ ಲೈನ್ನಲ್ಲಿ ಪೋಸ್ಟ್ ಆದ ಪೋಸ್ಟುಗಳ ಮೇಲೆ ಗಮನ ಸರಿಯಾಗಿ ಹರಿಸುವುದಕ್ಕೆ ಆಗಲಿಲ್ಲ. ಮತ್ತೆ ಧನುಷ್ ಟೈಮ್ ಲೈನ್ಗೆ ಹೋಗಿ ಅಲ್ಲಿ ತಾನು ಇಂದಿನ ದಿನ ಅವನ ಒಂದು ಪೋಸ್ಟ್ಗೆ ಕಾಮೆಂಟ್ ಮಾಡಿದ್ದಕ್ಕೆ ಏನಾದರೂ ರಿಪ್ಲೈ ಬಂದಿದೆಯಾ ಎಂಬ ಕುತೂಹಲದಿಂದ ತೆಗೆದು ನೋಡಿದಾಗ ಅವಳು ಮಾಡಿದ್ದ ಕಾಮೆಂಟಿಗೆ ಅವನು ಲೈಕ್ ಮಾಡಿದ್ದ, ಮತ್ತೆ ಮರು ಕಮೆಂಟ್ ಮಾಡಿರಲಿಲ್ಲ. ಅದನ್ನು ನೋಡಿ ಸಮಾಧಾನಗೊಂಡ ಸಂಸ್ಕೃತಿ ಇವತ್ತು ಪೋಸ್ಟ್ ಮಾಡಿದ ಲೈನ್ಗಳಿಗೆ ಏನಾದರೊಂದು ಉತ್ತರ ಕೊಡಬೇಕು ಅನ್ನಿಸತೊಡಗಿತು. ಹಾಗೆ ಅಂದುಕೊಳ್ಳುತ್ತಿರುವಾಗಲೇ ಮನಸ್ಸು ಎರಡು ಭಾಗವಾಯಿತು. ಒಂದು ಮನಸ್ಸು ಬೇಡ, ಮುಂದುವರಿಯುವುದು ಬೇಡ ಎಂದು ಹೇಳುತ್ತಿದ್ದರೆ, ಇನ್ನೊಂದು ಮನಸ್ಸು ಇದೇನು ಕೇವಲ ಫೇಸ್ಬುಕ್, ಎದಿರು ಬದಿರು ಅಲ್ಲವಲ್ಲ, ಕಾಮೆಂಟ್ ಮಾಡಿದರೆ ಏನು ತಪ್ಪು ಎಂದು ಹೇಳುತ್ತಿತ್ತು. ಕೊನೆಗೆ ಎರಡನೆಯ ಮನಸ್ಸು ಮೊದಲನೆಯ ಮನಸ್ಸಿನ ಮಾತಿನ ಮೇಲೆ ತನ್ನ ಪ್ರಭುತ್ವ ಸಾಧಿಸಿತು. ಕೊನೆಗೆ ಸಂಸ್ಕೃತಿ ಮತ್ತೊಮ್ಮೆ ವಿಚಾರ ಮಾಡಿ ಮತ್ತೆ ಕಾಮೆಂಟ್ ಬಾಕ್ಸ್ನಲ್ಲಿ ಹೀಗೆ ಕಾಮೆಂಟ್ ಮಾಡಿದಳು. ಮನದಲ್ಲಿ ಸಾವಿರ ಮಾತಿದೆ, ಹೇಳೋಕ್ಕಾಗಲ್ಲ. ಕಣ್ಣ ತುಂಬ ನೀರಿದೆ, ಅಳೋಕ್ಕಾಗಲ್ಲ. ಹೃದಯಕ್ಕೆ ಭಾರವಾದ ನೋವಿದೆ, ತೋರಿಸೋಕ್ಕಾಗಲ್ಲ. ಯಾಕೆ ಅಂದರೆ ನಾವು ಅಂದುಕೊಂಡ ಹಾಗೆ ಯಾವುದೂ ನಡೆಯೋಲ್ಲ ಎಂದು ಬರೆದು ಪೋಸ್ಟ್ ಮಾಡಿದಳು. ನಂತರ ಅವಳು ನೆಮ್ಮದಿಯಾಗಿ ನಿದ್ದೆ ಹೋದಳು. ಅವಳಿಗೆ ತನ್ನನ್ನು ಉದ್ದೇಶಿಸಿ ಯಾರೋ ಏನೋ ಹೇಳಿದ್ದಾರೆ ಎಂದು, ಅದಕ್ಕೆ ತಾನು ಸಮರ್ಪಕವಾಗಿ ಉತ್ತರ ನೀಡಿದ್ದೇನೆ ಅಂತ ತಿಳಿದುಕೊಂಡು ನೆಮ್ಮದಿಯ ನಿದ್ರೆ ಮಾಡಿದಳು. ಮರುದಿನ ಮತ್ತೆ ಕಾಲೇಜಿಗೆ ಹೋಗಿ ಇಂದಿನ ದಿನ ತಾನು ತಯಾರಿಸಿದ ಪ್ರಶ್ನೆ ಪತ್ರಿಕೆಯನ್ನು ಪ್ರಿಂಟ್ ಹಾಕಿಸಿ ಅದರ ಪ್ರತಿಯನ್ನು ಪ್ರಿನ್ಸಿಪಾಲರಿಗೆ ಕೊಟ್ಟಳು. ಅವಳ ನೀಟಾದ ಕೆಲಸ ಕಂಡ ಪ್ರಿನ್ಸಿಪಾಲರು ಅವಳ ಕೆಲಸವನ್ನು ಮೆಚ್ಚಿಕೊಂಡು ಹೊಗಳಿದರು. ಅವರಿಗೆ ವಂದನೆ ತಿಳಿಸಿ ಮತ್ತೆ ತನ್ನ ಕಾರ್ಯದಲ್ಲಿ ತೊಡಗಿದಳು. ಅಂದು ಡಿಗ್ರಿಯ 2ನೇ ವರ್ಷದ ತರಗತಿಯಲ್ಲಿ ಅವಳು ತನ್ನ ಕ್ಲಾಸ್ ತೆಗೆದುಕೊಳ್ಳಬೇಕಾಗಿತ್ತು. ಸಮಯದ ಪ್ರಕಾರ ಬೆಲ್ ಆಗುತ್ತಿರುವಂತೆ ಕ್ಲಾಸಿಗೆ ಹೋದಳು. ಕ್ಲಾಸ್ ರೂಮಿನಲ್ಲಿ ಎಂಟ್ರಿ ಆದಾಗ ಎಲ್ಲ ವಿದ್ಯಾರ್ಥಿಗಳು ಎದ್ದು ನಿಂತು ಗೌರವ ಸೂಚಿಸಿದರು. ಅದನ್ನು ಕಂಡು ಕಾಣದಂತೆ ತನ್ನದೇ ಶೈಲಿಯಲ್ಲಿ ಅವರಿಗೆ ಕುಳಿತುಕೊಳ್ಳಲು ತಿಳಿಸಿ ತಾನೂ ಸಹ ತನ್ನ ಸೀಟಿನಲ್ಲಿ ಕುಳಿತು ಪುಸ್ತಕ ತೆಗೆದು ಪಾಠ ಹೇಳಲು ಆರಂಭಿಸಿದಳು. ಇಂದಿನ ದಿನದಿಂದ ಶೇಕ್ಸ್ಪಿಯರನ ರೋಮಿಯೋ ಜೂಲಿಯೆಟ್ ಪಾಠವನ್ನು ಒಂದು ಹಂತದವರೆಗೆ ಹೇಳಿದ್ದ ಸಂಸ್ಕೃತಿ ಅದೇ ಪಾಠವನ್ನು ಈಗ ಮುಂದುವರೆಸುತ್ತಿದ್ದಳು. ರೋಮಿಯೋ ಪ್ರಪಂಚವೇ ಮೆಚ್ಚಿದ ದೊಡ್ಡ ಪ್ರೇಮಿ. ಜೂಲಿಯೆಟ್ ಕಡೆಗೆ ಅವನ ಪ್ರೇಮ ತುಂಬ ಅಗಾಧವಾದದ್ದು. ಪ್ರೇಮಕ್ಕೆ ಒಂದು ಅರ್ಥ ಕಲ್ಪಿಸಿದ್ದೇ ಶೇಕ್ಸ್ಪಿಯರ್. ಈ ನಾಟಕದ ಮೂಲಕ ರೋಮಿಯೋ ಮುಖಾಂತರ ಶೇಕ್ಸ್ಪಿಯರ್ ತನ್ನ ಮನಸ್ಸಿನ ಭಾವನೆಗಳನ್ನು ಹೇಳಿಕೊಂಡಿದ್ದಾನೆ. ರೋಮಿಯೋ ತನ್ನ ಪ್ರೇಮ ನಿವೇದನೆಯನ್ನು ಮಾಡುವಾಗ ಹೇಳುತ್ತಾನೆ, ಪ್ರಿಯೆ, ನಿನ್ನನ್ನು ನಾನು ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೇನೆ. ನನ್ನ ಹೃದಯದ ಬಡಿತ ಸಹ ನಿನ್ನ ಹೆಸರಿನಲ್ಲಿ ಬಡಿದುಕೊಳ್ಳುತ್ತದೆ. ನಿನ್ನ ಪ್ರೇಮಕ್ಕಾಗಿ ನಾನು ಕಾಯುತ್ತೇನೆ. ಅದೆಷ್ಟೇ ದಿನಗಳಾಗಲಿ, ತಿಂಗಳುಗಳಾಗಲಿ, ವರ್ಷಗಳಾಗಲಿ, ಜನ್ಮಗಳಾಗಲಿ, ನಾನು ನಿನಗಾಗಿ ಕಾಯುತ್ತೇನೆ. ನೀನು ನನ್ನನ್ನು ಈ ಜನ್ಮದಲ್ಲಿ ಪ್ರೇಮಿಸಲಿಕ್ಕೆ ಆಗದಿದ್ದರೂ ಪರವಾಗಿಲ್ಲ. ಕನಿಷ್ಠ ಮುಂದಿನ ಜನ್ಮದಲ್ಲಾದರೂ ನನ್ನನ್ನು ಪ್ರೇಮಿಸು. ಮುಂದಿನ ಜನ್ಮದಲ್ಲೂ ಸಹ ನಿನ್ನ ಪ್ರೇಮಕ್ಕಾಗಿ ಜಾತಕ ಪಕ್ಷಿಯಂತೆ ನಿನ್ನ ಪ್ರೇಮಕ್ಕಾಗಿ ಕಾಯುತ್ತಿರುತ್ತೇನೆ. ಈ ಕತೆ ಇನ್ನೂ ಮುಂದುವರಿಯುವುದು. ಸ್ಟೋರಿ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.